ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಅನ್ನೋದು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಇವತ್ತೊಂದು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗಿಲ್ಲ. ಹೀಗಾಗಿ ಸಹಜವಾಗಿ ಇವತ್ತೊಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪನ್ನರಾಗ್ತದೆ. ಅದೇನೇ ಇರಲಿ, ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ, ಜನರ ತೀರ್ಪನ್ನು ನಾವು ತಲೆಬಾಗಿ ಒಪ್ತೀವಿ. ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದಾರೋ ಅವ್ರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಹೀಗಾಗಿ ನೋಡೋಣ ಅಂತ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಹಲಿಯಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡ್ತದೆ, ಅದಾದಮೇಲೆ ಮುಂದೆ ಟೇಕ್ ಓವರ್ ಮಾಡ್ತಾರೆ. ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಆದರೆ ಓಟ್ ಚೋರಿ ಆಗಿದ್ದು ಆಳಂದಲ್ಲಿ ನೋಡಿದ್ದೀರಿ, 75 ರೂಪಾಯಿ 75 ಪೈಸೆ ರೂಪಾಯಿನಾರ ಒಂದು ಓಟಿಗೆ, ಅದಲ್ಲ ನಿಮಗೂ ಗೊತ್ತದು ಹೌದಿಲ್ಲರಿ? 75 ರೂಪಾಯಿ ಅದಲ್ಲ ಒಂದು ಓಟಿಗೆ, ಬಾಯಿ ಬಿಡ್ತಾಯಿಲ್ಲ ನೋಡಿ. ಹೀಗೆಲ್ಲ ನಮ್ಮ ಮಾಡಿದ್ದನ್ನು ನೋಡಿದ್ದೀವಿ. ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲಲ್ಲಿ ಅಲ್ಲಿ ಆಗಿದ್ದನ್ನು ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು. ಅವರು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತನ್ನಾಗೋದು ಬೇಡ. ರಿಫಾರ್ಮ್ಸ್ ತಂದು ಇವತ್ತು ಸಹ ಚುನಾವಣೆ ಪಾರದರ್ಶಕವಾಗಿ ಆಗಬೇಕು. ನಾವು ಕೇಳೋದೇನು, ಏನು ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ? ಪಾರದರ್ಶಕವಾಗಿ, ಆ ಪಾರದರ್ಶಕವಾದಮೇಲೆ ಆ ಚುನಾವಣೆ ಆದಮೇಲೆ ಸೋಲು ಗೆಲುವು ನಾವು ಒಪ್ಕೊಳ್ಬೇಕಾಗ್ತದೆ. ಆವಾಗ ನಾವು ಸೋತರೂ ಕೂಡ ಒಪ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ಪಾರದರ್ಶಕವಾಗಿರ್ತದೆ. ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ನೋಡೋಣ ಸೆಂಟ್ರಲ್ ಟೀಮು. ನೋಡಿ, ನನಗೆ ಯಾರಿಗೆ ಸಾಕ್ಷಿ ಇಲ್ಲೇ ಇದಲ್ಲಪ್ಪ, ಆಳಂದಾಗೆ ಇಲ್ಲೇ ಇದೆ, ಸೆಂಟ್ರಲ್ನಾಗ ಇದೆ, ಬೆಂಗಳೂರಿನಲ್ಲಿ ಸಾಕ್ಷಿ ಬೇಕಾದಷ್ಟಿದೆ. ಯಾಕೆ ಇಲೆಕ್ಷನ್ದವ್ರು ಎಲ್ಲ ಕಮಿಷನ್ದವ್ರು ಎಲ್ಲನೂ ಲಿಂಕ್ಸನ್ನೆಲ್ಲ ಡಿಲೀಟ್ ಮಾಡಿದರು? ಸುಮ್ಮನೆ ಬಿಡಿ, ಅದಲ್ಲ ಅದು ಬಿಡಿ. ಅದು ಬಿಹಾರದ ಬಗ್ಗೆ ನಾನು ಹೇಳ್ತೀನಲ್ಲ, ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಅಲ್ಲಿ ಡೆಲ್ಲಿದಿಂದ ರಿಲೀಸ್ ಆಗ್ತದೆ, ರಾಜ್ಯದಾಗೂ ರಿಲೀಸ್ ಆಗ್ತದೆ, ನಾವು ರಿಲೀಸ್ ಮಾಡ್ತೀವಿ ಅಂತ. ಆಯ್ತಾ? ನೆಕ್ಸ್ಟ್ ಕ್ವಶನ್. ಹೌದು, ಅದು ಒಂದು ಕಾರಣ. ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ 6 ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬಹನ. ನಾವು ಸರ್ಕಾರ ಬಂದಮೇಲೆ ಗ್ಯಾರಂಟಿಗಳನ್ನ ಹೇಳಿದ್ದೀವಿ. ಮೊದಲು ಕೊಟ್ಟು ಇದು ಪ್ರಾರಂಭ ಮಾಡಿದ್ದಿಲ್ಲ, ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ. ಆ ಪ್ರಕಾರ ನಾವು ನುಡಿದಂತೆ ನಡೆದಿದ್ದೀವಿ. ಆರಿಶ್ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೀವಿ, ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ನಾವು. ಆದರೆ ಇಲ್ಲಿ ಅದು ಅಮಿಷ ಚುನಾವಣೆಗೆ ಮುಂಚೆ ಅದೇನೋ 10,000 ರೂಪಾಯಿ ಕೊಟ್ಟಂಗೆ, ಅದು ಸರ್ಕಾರ ರೊಕ್ಕ ಅದೇ 10,000 ರೂಪಾಯಿ ಏನ್ರಿ 10,000 ರೂಪಾಯಿ ಅದನ್ನ ಒಂದು ಓಟಿಗೆ ಕೊಟ್ಟಂಗೆ, ಅದು ಕರೆಕ್ಟ್ ಹೌದಲ್ಲೋ? ನಿಮಗೂ ಗೊತ್ತದ ಸತ್ಯ ಅನ್ನೋದು. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಫಿಷಿಯಲಿ ಕೊಟ್ಟಂಗೆ, ಗೌರ್ಮೆಂಟ್ ಹಣ, ಪಕ್ಷದ ಹಣ ಅಲ್ಲ, ಕ್ಯಾಂಡಿಡೇಟ್ ಹಣ ಅಲ್ಲ, ಗೌರ್ಮೆಂಟ್ ಹಣ ಏನ್ರಿ? ಮಾಡಿದಾರ, ವಿರೋಧ ಮಾಡಿದಾರ, ಅದನ್ನ ಮಾಡಿದಾರೆ. ನೀವು ಮಾಧ್ಯಮದವ್ರು ಮಾಡಬೇಕಲ್ಲಪ್ಪ. ನೀವು ಇದು ಸರಿಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ, ಇದು ಈ ರೀತಿ ಇದು ಓಟ್ ಖರೀದಿ ಮಾಡುವಂಥದ್ದು ಅಂಥೇಳಿ ನೀವು ಹಾಕ್ಬೇಕಲ್ಲ. ನೀವು ಮೀಡಿಯಾದವರು ನೀವು ಯಾಕೆ ಹಾಕ್ಲಿಲ್ಲಪ್ಪ? ಹಾಕ್ಬೇಕಾಗಿತ್ತು ಮೀಡಿಯಾದವರು. ನೀವು ಶಾಂತಿ ಇರ್ತೀರಿ ಕೆಲವೊಂದು ವಿಚಾರದಲ್ಲಿ. ಹೋಗ್ಬಿಡಿ. ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನು ದೃಢೀಕರಿಸ್ತಾವೆ. ಆಳಂದಾಗಲಿ, ಬೆಂಗಳೂರು ಸೆಂಟ್ರಲ್ ಆಗಲಿ, ಮತ್ತು ಬೇರೆ ಬೇರೆ ಕಡೆ, ಮತ್ತು ಈಗ 90% ಸ್ಟ್ರೈಕು ರೇಟು, ಮತ್ತು ಇಲೆಕ್ಷನ್ ಕಮಿಷನ್ದವರು ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು, ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ, ಸೆಂಟ್ರಲ್ ಕೇಂದ್ರ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಅವ್ರಿಗೆ ನೀವು ಅಫಿಡವಿಟ್ ಹಾಕಂತ ಕೇಳ್ತೀರಿ. ಓದ್ ತೊಗೊಂಡೇ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ, ಓದ್ ತೊಗೊಂಡೇ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ, ಅವ್ರಿಗೆ ಅಫಿಡವಿಟ್ ಹಾಕಂತ ಕೇಳ್ತಾರೆ. ನಾವು ಸುಧಾರಣೆ ಆಗ್ತೀವಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳೋದಲ್ಲ. ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು? ಯಾಕೆ? ಅರೆ ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು.
he is a opposition leader, shadow prime minister. He is a elected Lok Sabha member. ಯಾರು ಅದಕ್ಕೆ ಯಾಕಪ್ಪ ಅದು ಅವ ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತತ್ತು. ಸುಮ್ಮನೆ ಹಾಕಂತ ಅವ್ರ ಎಲೆಕ್ಷನ್ ಕಮಿಷನ್ ಏನದು ಅದು ಸುಪ್ರೀಮ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಸಂವಿಧಾನ ಮೇಲದೆಯಾ? ಸಂವಿಧಾನ ಪ್ರಕಾರ ಇವತ್ತು ಸಹ ನಡ್ಕೋತೀವಿ. ಸಂವಿಧಾನ ಬಿಟ್ಟು ನೀವು ಇವರು ಸುಪ್ರೀಮಾಗಿ ಹೋದ್ರೆ ಯಾರು ಕೇಳ್ತಾರೆ ಅದಕ್ಕೆ? ಓಕೆ, ಮತ್ತೆ ಹೇಳ್ಬಿಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.